ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 13ನೇ ವಚನ. ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. 14ನೇ ವಚನ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಏನು ವಾರ ನಮ್ಮೆಲ್ಲರಿಗೂ ಗೊತ್ತು. ಈ ದಿನ ಭಾನುವಾರ, ಆರಾಧನೆಗೆ ಹೋಗುವ ದಿನ. ಇದು ಯೆಹೋವನ ಸಬ್ಬತ್ ದಿನ, ಪರಿಶುದ್ಧ ದಿನ, ಪುನರುತ್ಥಾನ ದಿನ. ಹಲ್ಲೆಲೂಯಾ. ಹೇಗೆ ಬೇಕಾದ್ರೂ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಕರ್ತನ ದಿನ, ಯೇಸು ಕ್ರಿಸ್ತನ ಪುನರುತ್ಥಾನನಾದ ದಿನ. ಹಲ್ಲೆಲೂಯಾ. ಈ ದಿನ ಖಂಡಿತವಾಗಿ ನಾವು ದೇವರನ್ನ ಆರಾಧಿಸುವುದಕ್ಕಾಗಿ ಹೋಗ್ಲೇಬೇಕು. ಹಲ್ಲೆಲೂಯಾ. ಈ ದಿನವನ್ನ ನಾವು ಹೇಗೆ ಆಚರಿಸ್ಬೇಕಂತೆ? ಪರಿಶುದ್ಧ ದಿನ, ಉಲ್ಲಾಸಕರ, ಮಾನ್ಯವೂ ಆದದ್ದೆಂದು ಘನಪಡಿಸ್ಬೇಕಂತೆ. ಹಲ್ಲೆಲೂಯಾ. ಹೇಗೆ? ಉಲ್ಲಾಸಕರವಾದದ್ದು, ಇದು ಮಾನ್ಯವಾದದ್ದು, ಇದು ಗೌರವವಾದದ್ದು ಎಂಬುದಾಗಿ ನಾವು ಇದನ್ನ ಘನಪಡಿಸಿದ್ರೆ ಈ ದಿನವನ್ನು ಹೇಗೆ ದೇವರನ್ನ ಆರಾಧಿಸುತ್ತಾ ಘನಪಡಿಸಬೇಕು. ದೇವರ ಆಲಯಕ್ಕೆ ಹೋಗಿ ಆತನನ್ನ ಘನಪಡಿಸಬೇಕು. ಕಳೆದ ದಿನಗಳಲ್ಲಿ ದೇವರು ಮಾಡಿದ ಸಕಲ ಉಪಕಾರಗಳನ್ನು ನೆನೆಸಿ ಆತನನ್ನ ಘನಪಡಿಸಬೇಕು. ನಿಮ್ಗೆ ಗೊತ್ತಾ, ಎಷ್ಟೋ ಜನ ಮನೆ ಬಿಟ್ಟು ಹೋದವರು ಹಿಂತಿರುಗಿ ಬರ್ತಾ ಇಲ್ಲ ಪ್ರಿಯರೇ. ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು, ಎಲ್ಲಿ ನೋಡಿದ್ರು ವಿಪತ್ತುಗಳು, ಅಪಾಯಗಳು, ಕೇಡುಗಳು, ಗಂಡಾಂತರಗಳು. ಹಲ್ಲೆಲೂಯಾ. ಆದ್ರೆ ದೇವರು ಈ ದಿನ ನಮ್ಮನ್ನ ಜೀವಬಾಧ್ಯರ ಲೆಕ್ಕದಲ್ಲಿ ಇಟ್ಟಿದ್ದಾರೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ನಾವು ಸುರಕ್ಷಿತವಾಗಿ ಮನೆಗೆ ಬಂದಿದ್ದೇವೆ, ಒಳ್ಳೆ ಕೆಲಸಗಳನ್ನ ಮಾಡಿದ್ದೇವೆ. ಎಷ್ಟೋ ಜನಕ್ಕೆ ಕೆಲಸ ಇರಲಿಲ್ಲ, ಎಷ್ಟೋ ಜನಕ್ಕೆ ಆಹಾರ ಇರಲಿಲ್ಲ, ಎಷ್ಟೋ ಜನಕ್ಕೆ ಮಲಗೋಕೆ ಸ್ಥಳ ಇರಲಿಲ್ಲ, ಎಷ್ಟೋ ಜನಕ್ಕೆ ಎಲ್ಲ ಇದ್ರೂ ನೆಮ್ಮದಿ ಇರಲಿಲ್ಲ. ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮನ್ನು ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಡೆಸಿದ್ರು ಕೂಡ ದೇವರು ಎಲ್ಲಾ ಸಮಯದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಬಿಡಿಸಿ ತಪ್ಪಿಸಿ ಅಗತ್ಯಗಳು ಪೂರೈಸಿ ಸಮಾಧಾನ ಸಂತೋಷ ಕೊಟ್ಟು ಈ ದಿನ ಜೀವಂತವಾಗಿ ದಿನವನ್ನ ಕಾಣ್ಲಿಕ್ಕೆ ಕೃಪೆ ಮಾಡಿದ್ದಾರೆ. ಆದ್ದರಿಂದ ಈ ದಿನವನ್ನ ನಾವು ಉಲ್ಲಾಸಕರವು ಮಾನ್ಯವು ಎಂಬುದಾಗಿ ನೆನೆಸಿ ಆತನ ಆಲಯದಲ್ಲಿ ಹೋಗಿ ಆತನನ್ನ ಘನಪಡಿಸಬೇಕು. ಅದಕ್ಕಾಗಿ ಆಲಯಕ್ಕೆ ಹೋಗ್ಬೇಕು. ಅಪ್ಪ, ಭಾನುವಾರ ಬಂತ, ಬೆಳಗ್ಗೆ ಎದ್ದೇಳ್ಬೇಕಾ, ಸ್ನಾನ ಮಾಡ್ಬೇಕಾ, ಚರ್ಚ್ಗೆ ಹೋಗ್ಬೇಕಾ ಅಂತ ಕಷ್ಟವಾಗಿ ಹೋಗೋದು. ಅಲ್ಲಿ ಕೂತ್ಕೊಂಡು ವಾಕ್ಯ ಹೇಳ್ತಾ ಇದ್ರೆ ತುಗುಡಿಸ್ತಾ ಇರೋದು. ತುಂಬಾ ಜನಕ್ಕೆ ಮನೇಲಿದ್ರೆ ನಿದ್ದೆನೇ ಬರೋದಿಲ್ಲ. ಅಲ್ಲೆಲ್ಲ ಎಷ್ಟೋ ರಾತ್ರಿ ನಿದ್ದೆ ಬರೋದಿಲ್ಲ. ಆದ್ರೆ ಸೇವಕರು ವಾಕ್ಯ ಹೇಳೋದನ್ನ ಸ್ಟಾರ್ಟ್ ಮಾಡಿದ ಕೂಡಲೇ ಆಟೋಮೆಟಿಕ್ ನಿದ್ದೆ ಬರುತ್ತೆ. ಅದೇನ್ ಜೋ ಲಾಲಿ ಅನ್ನೋ ತರ ಆಡಿರುತ್ತೆ ಏನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಆ ವಾಕ್ಯ ಪ್ರಾರಂಭಿಸ್ತಿರ್ಬೇಕಾದ್ರೆ ಆಟೋಮೆಟಿಕ್ ನಿದ್ದೆ ಬಂದ್ಬಿಡತ್ತೆ, ನಿದ್ದೆ ಮಾಡ್ತಾರೆ. ಯಾಕೆ? ಅವರಿಗೆ ಅಲ್ಲಿ ಉಲ್ಲಾಸ ಇಲ್ಲ. ನೋಡ್ರಿ, ಈಗ ಒಂದು ಬರ್ತ್ಡೇ ಫಂಕ್ಷನ್ಗೆ ಹೋಗ್ತೀರಾ, ಇಲ್ಲ ಒಂದು ಮದ್ವೆಗೆ ಹೋಗ್ತೀರಾ, ಯಾವುದೋ ಒಂದು ನೀವು ಪಾರ್ಟಿಗೆ ಹೋಗ್ತೀರಾ. ಅಲ್ಲಿ ಏನ್ ಮಾಡ್ತೀರಾ? ಸಂತೋಷವಾಗಿ ಜಾಲಿಯಾಗಿ ಕುಣಿಸಿ ಆಟ ಆಡ್ಕೊಂಡು ಅಷ್ಟು ಖುಷಿಯಾಗಿರ್ತೀರಾ. ನಿಮ್ಗೆ ನಿದ್ದೆ ಬರುತ್ತಾ? ಯಾರಿಗಾದ್ರೂ ನಿದ್ದೆ ಬರುತ್ತಾ? ಪಾರ್ಟಿಗೆ ಹೋದ್ರೆ ನಿದ್ದೆ ಬರುತ್ತಾ? ಮದ್ವೆಗೆ ಹೋದ್ರೆ ನಿದ್ದೆ ಬರುತ್ತಾ? ಬರ್ತ್ಡೇ ಪಾರ್ಟಿಗೆ ಹೋದ್ರೆ ನಿದ್ದೆ ಬರುತ್ತಾ? ಟ್ರಿಪ್ಗೆ ಹೋದಾಗ ನಿದ್ದೆ ಬರುತ್ತಾ? ಇಲ್ಲ ಸಿನಿಮಾ ನೋಡ್ಬೇಕಾದ್ರೆ ನಿದ್ದೆ ಬರುತ್ತಾ ಪ್ರಿಯರೇ? ರೀಲ್ಸ್ ನೋಡ್ಬೇಕಾದ್ರೆ ನಿದ್ದೆ ಬರುತ್ತಾ? ಆದ್ರೆ ದೇವರ ಆಲಯಕ್ಕೆ ಬಂದ ಮೇಲೆ ಮಾತ್ರ ನಿನಗೆ ಹೇಗೆ ನಿದ್ದೆ ಬರ್ತಾ ಇದೆ? ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿನ್ನಲ್ಲಿ ಆ ಉಲ್ಲಾಸ ಇಲ್ಲ, ನಿನಗೆ ಅದು ಮಾನ್ಯವಾದದ್ದು ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿ ನೀನು ಘನ ಪಡಿಸ್ಬೇಕು ಅನ್ನೋ ಆಲೋಚನೆಯಲ್ಲಿ ಹೋಗಿಲ್ಲ. ಏನೋ ಹೋಗ್ಬೇಕು, ಇದೊಂದು ಕಡ್ಡಾಯ, ಇದೊಂದು ಒತ್ತಾಯ, ಇದೊಂದು ಬಲವಂತ. ಇನ್ನೊಂದೇನು ಗೊತ್ತಾ? ಇವತ್ತೇನಾದ್ರೂ ಚರ್ಚ್ಗೆ ಹೋಗ್ಲಿಲ್ಲ ಅಂದ್ರೆ ಬರೋಬರ ನನ್ನ ಪರಿಸ್ಥಿತಿ ಏನಾಗ್ಬಿಡುತ್ತೋ, ಏನಾದ್ರೂ ಆಗ್ಬಿಡುತ್ತೇನೋ, ನನ್ನ ಮಕ್ಳಿಗೆ ಏನಾದ್ರೂ ಆಗ್ಬಿಡುತ್ತೇನೋ, ಮನೇಲಿ ಕಷ್ಟ ಬಂದ್ಬಿಡುತ್ತೇನೋ. ಹಲ್ಲೆಲೂಯಾ. ಈ ರೀತಿ ಎದ್ರುಕೊಂಡು ಬರೋರೆ 99% ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ನಿಜವಾಗಿ ನಾವು ಹೋಗ್ಬೇಕಾದ ಒಂದು ವಿಧಾನ ಹೇಗೆ ಗೊತ್ತಾ? ಕಳೆದ ದಿನ ಎಲ್ಲ ನನ್ನ ಕಾಪಾಡಿದ್ದಾರೆ, ನನ್ನ ಅಗತ್ಯ ಎಲ್ಲ ಪೂರೈಸಿದ್ದಾರೆ, ನನಗೆ ಸಮಾಧಾನ ಕೊಟ್ಟಿದ್ದಾರೆ. ಅವ್ರನ್ನ ಕೃತಜ್ಞತಾ ಸ್ತುತಿಯೊಟ್ಟಿಗೆ ಆರಾಧಿಸಕ್ಕೆ ಹೋಗ್ತಾ ಇದ್ದೀನಿ. ಒಂದನೇದಾಗಿ. ಎರಡನೇದಾಗಿ, ಈ ದಿನವನ್ನ ಪರಿಶುದ್ಧವಾಗಿ ಆಚರಿಸಬೇಕು ಅನ್ನೋದು ದೇವರ ಒಂದು ಪ್ರಾಮುಖ್ಯವಾದ ಕಟ್ಟಳೆ, ಒಂದು ಆಜ್ಞೆಯಾಗಿದೆ. ಹಲ್ಲೆಲೂಯಾ. ಇದನ್ನ ವಿಶೇಷವಾಗಿ ನಾವು ಆಚರಿಸಬೇಕು. ಆಜ್ಞೆಯನ್ನು ಮೀರೋದು ಪಾಪ ಎಂಬುದಾಗಿದೆ. ಹಲ್ಲೆಲೂಯಾ. ಆತನೊಂದು ಆಜ್ಞೆ ಕೊಟ್ಟಿದ್ದಾರೆ, ಇದನ್ನ ಪರಿಶುದ್ಧವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ನಾವು ಉಲ್ಲಾಸಕರವಾಗಿ ಇದನ್ನ ಏನ್ ಮಾಡಿ ಘನಪಡಿಸ್ಬೇಕು. ಇದನ್ನ ಮಾಡದೆ ಹೋದ್ರೆ ಇದೇನಾಗುತ್ತೆ? ಪಾಪ ಅಲ್ವಾ? ಆಜ್ಞೆಯನ್ನು ಮೀರೋದೇ ಪಾಪ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗ ಈ ದಿನದಲ್ಲಿ ಸಂತೋಷವಾಗಿ ಚರ್ಚ್ಗೆ ಹೋಗ್ರಿ, ನಿದ್ದೆ ಮಾಡಬೇಡ್ರಿ. ಹಲ್ಲೆಲೂಯಾ. ವಾಕ್ಯಗಳನ್ನ ಕೇಳ್ರಿ, ಆಸಕ್ತಿಯಿಂದ ಕೇಳ್ರಿ. ಆ ವಾಕ್ಯ ಕೇಳಿ ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ರಿ, ಅದನ್ನ ಕ್ರಿಯೆಯಲ್ಲಿ ಮಾಡ್ರಿ.
ನಡತೆಯಲ್ಲಿ ತೋರಿಸ್ರಿ. ನಿಜವಾಗ್ಲೂ ಆ ವಾಕ್ಯ ನಿಮ್ಮೊಳಗಡೆ ಬಂದಾಗ ಹೇಗಿರ್ತದೆ ಗೊತ್ತಾ, ನಿಮ್ಮ ಜೀವನ ಅನೇಕರಿಗೆ ಆಶೀರ್ವಾದವಾಗಿದೆ. ರೋಲ್ ಮಾಡಲ್ ಆಗಿರ್ತೀರಿ. ಈ ದಿನ ತುಂಬಾ ರೋಲ್ ಮಾಡಲ್ಸ್ ಇದ್ದಾರೆ ಅಲ್ವಾ. ಕಟ್ಟಿಂಗ್ ಮಾಡಕ್ಕೆ ಒಂದು ರೋಲ್ ಮಾಡಲ್ ಇದೆ, ಅಲ್ಲೆಲ್ಲೂಯ್ಯ. ಒಂದು ಸೀರೆ ಉಡೋಕ್ಕೆ, ಒಂದು ಡ್ರೆಸ್ ಮಾಡೋಕ್ಕೆ, ಒಂದು ಮೇಕಪ್ ಮಾಡೋಕ್ಕೆ ಒಂದು ರೋಲ್ ಮಾಡಲ್ಗಳಿದೆ. ಆದರೆ ಆ ರೀತಿ ರೋಲ್ ಮಾಡಲ್ಲ. ಪರಿಶುದ್ಧವಾಗಿ ಜೀವಿಸೋದಕ್ಕೆ, ಸಮಾಧಾನವಾಗಿ ಜೀವಿಸೋದಕ್ಕೆ, ಸಂತೋಷವಾಗಿ ಜೀವಿಸೋದಕ್ಕೆ, ನೆಮ್ಮದಿಯಾಗಿ ಜೀವಿಸೋದಕ್ಕೆ ನೀನೊಂದು ರೋಲ್ ಮಾಡಲ್ ಆಗಿರು. ನೀನು ಆ ರೀತಿ ಒಂದು ರೋಲ್ ಮಾಡಲ್ ಅಂದರೆ ಒಂದು ಮಾದರಿಯಾಗಿ ನೀನು ಅನೇಕರಿಗೆ ಒಂದು ಸಾಕ್ಷಿಯಾಗಿ ನೀನು ಕಾಣಬೇಕು ಅಂದರೆ ನಿನ್ನೊಳಗಡೆ ವಾಕ್ಯ ಇರಬೇಕು. ಕೇಳುವುದರಿಂದ ಏನಾಗುತ್ತೆ ಗೊತ್ತಾ, ನಂಬಿಕೆ ಹೆಚ್ಚಾಗ್ತದೆ. ಯಾಕೆ ದಿನವೆಲ್ಲ ವಾಕ್ಯ ಓದಬೇಕು, ಯಾಕೆ ವಾರ ವಾರ ಚರ್ಚಿಗೆ ಹೋಗ್ಬೇಕು, ಯಾಕೆ ವಿಶೇಷ ಕೂಟಗಳಿಗೆ ಹೋಗ್ಬೇಕು ಪ್ರಿಯರೇ? ವಾಕ್ಯ ಕೇಳ್ತಾ 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 ನಂಬಿಕೆ ಹೆಚ್ಚಾಗ್ತದೆ, ದೇವರ ಮೇಲೆ ಪ್ರೀತಿ ಹೆಚ್ಚಾಗ್ತದೆ, ಇನ್ನೂ ಆಸಕ್ತಿ ಹೆಚ್ಚಾಗ್ತದೆ. ನೋಡ್ರಿ, ವರ್ಷವೆಲ್ಲ ಮಕ್ಕಳು ಶಾಲೆಗೆ ಹೋದ್ರೇನೆ ಆ ವರ್ಷಕ್ಕೆ ಒಂದು ಬಾರಿ ಬರುವ ಮೇನ್ ಎಕ್ಸಾಮ್ ಮಕ್ಕಳು ಬರೆಯಲಿಕ್ಕೆ ಸಾಧ್ಯ. ವರ್ಷ ಎಲ್ಲ ನಾನು ಶಾಲೆಗೆ ಹೋಗೋದಿಲ್ಲ, ಎಕ್ಸಾಮ್ ಮಾತ್ರ ಹೋಗ್ತೀನಿ ಅಂದ್ರೆ ಏನ್ ಬರೀಲಿಕ್ಕೆ ಸಾಧ್ಯ ಪ್ರಿಯರೇ? ಎಲ್ಲಿದ್ದೀರಾ ನೀವು? ಹಲ್ಲೆಲೂಯಾ. ನೀನು ಈ ರೀತಿಯಾಗಿ ಪ್ರತಿ ಭಾನುವಾರ ಆರಾಧನೆಗೆ ಹೋಗ್ಬೇಕು, ವಿಶೇಷ ಕೂಟಗಳಿಗೆ ಹೋಗ್ಬೇಕು, ಉಪವಾಸ ಪ್ರಾರ್ಥನೆಗೆ ಹೋಗ್ಬೇಕು, ಪ್ರತಿದಿನ ಬೈಬಲ್ ಓದಬೇಕು, ಪ್ರತಿದಿನ ಪ್ರೇಯರ್ ಮಾಡಬೇಕು. ಕಷ್ಟದ ಸಮಯದಲ್ಲಿ, ಕಣ್ಣಿನ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ, ಜಾಲಿಯಾಗಿರುವಾಗ ಎಲ್ಲ ಸಮಯ ದೇವರನ್ನ ಸ್ತುತಿಸ್ತಾ ಇರಬೇಕು. ಆಗ ಮಾತ್ರವೇ ಹೇಗೆ ಒಂದು ಮಗು ವರ್ಷವೆಲ್ಲ ಓದಿ ಒಂದು ಎಕ್ಸಾಮ್ ಬರ್ದಿ ನಂತರ ಒಂದು ಕ್ಲಾಸ್ಗೆ ಹೋಗ್ಲಿಕ್ಕೆ ಸಾಧ್ಯನೋ ಅದೇ ರೀತಿ ನಮ್ಮ ಜೀವನ ಮುಗಿದ ಮೇಲೆ ನಾವು ಪರಲೋಕ ರಾಜ್ಯಕ್ಕೆ, ಸ್ವರ್ಗಕ್ಕೆ, ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದೆ ಪ್ರಿಯರಿ ಜೀವನ? ಯಾರು ಬಲವಂತಕ್ಕಾಗಿ ನಿಮ್ಮ ಮುಂದೆ ಸಭೆಗೆ ಹೋಗ್ಬೇಡ್ರಿ, ಯಾರು ಒತ್ತಾಯಕ್ಕಾಗಿ ಹೋಗ್ಬೇಡ್ರಿ, ಹೋಗ್ಲೇಬೇಕು ಅನ್ನೋದಕ್ಕೆ ಹೋಗ್ಬೇಡ್ರಿ, ಹೋಗಿಲ್ಲ ಅಂದ್ರೆ ಏನಾದ್ರೂ ಆಗುತ್ತೆ ಅನ್ನೋದಕ್ಕಾಗಿ ಹೋಗ್ಬೇಡ್ರಿ. ನಾವು ಹೋಗ್ಲೇಬೇಕಾಗಿದೆ, ಅದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯ. ನೀನು ಆರಾಧನೆ ಮಾಡುವಾಗ ನೋಡ್ರಿ, ಕಟ್ಟುಗಳು ಬಿಚ್ಚಲ್ಪಡ್ತದೆ. ದೇವರ ವಾಕ್ಯ ಹೇಳ್ತಿದೆ, ಆರಾಧನೆಯಲ್ಲಿ ಕಟ್ಟುಗಳು ಬಿಚ್ಚಲ್ಪಡ್ತದೆ. ಹಲ್ಲೆಲೂಯ. ಯೆರಿಕೋ ಗೋಡೆಗಳು ಕುಸಿದು ಬೀಳ್ತವೆ. ನಿನ್ನ ಜೀವನದಲ್ಲಿ ನಿನ್ನ ಆಶೀರ್ವಾದಕ್ಕೆ ಏನ್ ತಡೆದೆ ಅದು ಮುರಿದು ಬೀಳ್ತದೆ. ಸಭೆಯೊಟ್ಟಿಗೆ ಸೇರಿ ಆರಾಧನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಅಲ್ಲಿ ಕೊಡುವ ವಾಕ್ಯಗಳನ್ನು ಧ್ಯಾನಿಸ್ರಿ. ಒಂದೊಂದು ಸೇವಕರು ಹೇಗೆ ವಾಕ್ಯವನ್ನು ಸಿದ್ಧ ಮಾಡ್ತಾರೆ ಗೊತ್ತಾ? ಎಷ್ಟು ಪ್ರಯಾಸ ಗೊತ್ತಾ? ಎಷ್ಟೋ ರಾತ್ರಿ ಅವ್ರು ನಿದ್ದೆ ಕೆಡಬೇಕು, ಎಷ್ಟೋ ಬಾರಿ ಮೊಣಕಾಲಲ್ಲಿ ನಿಂತ್ಕೊಳ್ಬೇಕು, ಜನರಿಗಾಗಿ ಗೋಳಾಡಬೇಕು. ದೇವರೇ, ಬರುವವರಿಗೆ ನೀನು ಮಾತನಾಡಪ್ಪ ಎಂಬುದಾಗಿ ಅವ್ರು ಎಷ್ಟು ಗೋಗರಿತಾರೆ ದೇವರ ಬಳಿ ಗೊತ್ತಾ? ಅಷ್ಟು ಪ್ರಯಾಸದಿಂದ ನಿನಗೊಂದು ಆಹಾರವನ್ನ ಅಂದ್ರೆ ವಾಕ್ಯವೆಂಬ ಆಹಾರವನ್ನ ಸಿದ್ಧ ಮಾಡಿರುವಾಗ ಹೋಗಿ ನೀನು ಅದನ್ನು ತಿಂದ್ರೆ ತಾನೇ ನಿನ್ನ ಆತ್ಮ ಬಲಗೊಳ್ತದೆ. ನಿನ್ನ ಶರೀರಕ್ಕೇನೋ 7 ದಿನನೂ ಒಳ್ಳೆ ಒಳ್ಳೆ ಊಟ ಕೊಡ್ತೀಯ. ಹಣ್ಣು, ತರಕಾರಿ, ಕಾಳು ಕಡ್ಡಿ, ಮಾಂಸ, ಮೊಟ್ಟೆ, ಮೀನು, ಸೊಪ್ಪು, ಹಲ್ಲೆಲೂಯ, ತರಕಾರಿ, ಇನ್ನು ಏನೇನೋ ಬಂದ್ಬಿಟ್ಟಿದೆ ಈಗೆಲ್ಲ. ಶರೀರನ ಎಲ್ಲಾ ರೀತಿಲೂ ಬಲಗೊಳಿಸ್ಕೊಳ್ತೀರಾ. ಮತ್ತೆ ಈ ಚರ್ಮಕ್ಕೆ ಕ್ರೀಮು, ಪೌಡರು, ಲೋಷನ್ನು, ಇನ್ನು ಏನೇನೋ ಸಿರಾಮು, ಗೊತ್ತಿಲ್ಲ ಪ್ರಿಯರೇ, ಲಿಪ್ಟಿಕ್, ಕಣ್ಣಿಗೆ, ಕೈಗೆ, ಕಾಲಿಗೆ, ಕತ್ತಿಗೆ, ಅಪ್ಪಪ್ಪ ಎಷ್ಟೋ ಹಚ್ತೀರ ಸೋಪು ಅಲ್ವಾ? ಯಾಕೆ? ಆ ಶರೀರ ಚೆನ್ನಾಗಿರ್ಬೇಕು. ತಿನ್ನೋದು ಯಾಕೆ? ಶರೀರದೊಳಗೆ ಆರೋಗ್ಯ ಇರಬೇಕು. ಆದ್ರೆ ಎಲ್ಲದ್ರ ಕುರಿತು ಚಿಂತೆ ಮಾಡ್ತಾ, ಚರ್ಮದ ಕುರಿತು ಯೋಚನೆ ಮಾಡ್ತಾ ಇದ್ದೀರಾ, ಶರೀರ ಆರೋಗ್ಯದ ಕುರಿತು ಚಿಂತೆ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಮೊಳಗೊಂದು ಆತ್ಮ ಇದೆಯಲ್ಲ ಪ್ರಿಯರೇ, ಅದಕ್ಕೆ ಏನ್ ಕೊಡ್ತಾ ಇದ್ದೀರಾ ನೀವು? ಏನ್ ಕೊಡ್ತಾ ಇದ್ದೀರಾ? ಆ ಆತ್ಮಕ್ಕೆ ಬೇಕಾಗಿರೋದು ದೇವರ ವಾಕ್ಯ, ಪ್ರಾರ್ಥನೆ. ಅದನ್ನ ನೀನು ಕೊಟ್ಟಾಗ ಮಾತ್ರವೇ ಆತ್ಮ ಜೀವಿಸ್ತದೆ. ಆ ಆತ್ಮ ಜೀವಿಸುವಾಗ ನಾವು ಪರಿಶುದ್ಧರಾಗಿರ್ತೇವೆ, ಅನೇಕರಿಗೆ ಸಾಕ್ಷಿಯಾಗಿರ್ತೇವೆ, ಅನೇಕರಿಗೆ ರೋಲ್ ಮಾಡಲ್ ಆಗಿರ್ತೇವೆ, ಅನೇಕರಿಗೆ ಪ್ರಯೋಜಕರಾಗಿರ್ತೇವೆ, ಅನೇಕರಿಗೆ ಆಶೀರ್ವಾದವಾಗಿರ್ತೇವೆ, ಅನೇಕರಿಗೆ ಕೊಡುವ ಕೈಗಳಾಗಿ ನಮ್ಮ ಕೈಗಳಿರ್ತದೆ. ಹಲ್ಲೆಲೂಯ. ಆದ್ದರಿಂದ ಪ್ರಿಯರೇ, ದಯವಿಟ್ಟು ಸಭೆಗೆ ಎದ್ದು ಹೋಗ್ರಿ. ಮಲಗಿದ್ದೀರಾ, ಬಲಹೀನತೆ ಇದೆಯಾ, ದೇವರ ಯೇಸು ನಾಮದಲ್ಲಿ ನಿಮ್ಮನ್ನ ಬಲಪಡಿಸ್ತಾರೆ. ಅನೇಕರು ಬೆಡ್ ರೀಡ್ ಆಗಿದ್ದೀರಾ, ಅನೇಕರು ಹಾಸಿಗೆ ಮೇಲೆ ಇದ್ದೀರಾ, ನನ್ನಿಂದ ಆಲಯಕ್ಕೆ ಹೋಗೋದಿಲ್ಲ ಅಂತ ಹೇಳುವವರು ಕೂಡ ಇದ್ದೀರಾ. ಆದ್ರೆ ಈ ದಿನ ದೇವರು ಖಂಡಿತ ನಿಮ್ಮನ್ನ ಬಲಪಡಿಸ್ತಾರೆ ಎಂಬುದಾಗಿ ನಂಬ್ರಿ. ಆನ್ಲೈನ್ಗಳಲ್ಲಿ ಒಳ್ಳೆ ಒಳ್ಳೆ ಆರಾಧನೆಗಳು ಬರ್ತದೆ. ಅದರಲ್ಲಿ ಸರಿಯಾಗಿ ಹುಡುಕಿ ಆತ್ಮೀಯ ಆರಾಧನೆಗಳನ್ನ, ದೇವರಿಂದ ನಡೆಸಲ್ಪಡುವ ಆರಾಧನೆಗಳನ್ನ, ಪರಿಶುದ್ಧರು ಮಾಡುವ ಆರಾಧನೆಗಳನ್ನ, ಆತ್ಮೀಯ ಸಭೆಗಳನ್ನ ನೀವು ಅದರಲ್ಲಿ ಆಯ್ಕೆ ಮಾಡಿಕೊಂಡು ಒಳ್ಳೆ ಆರಾಧನೆಗಳನ್ನ ಅಟೆಂಡ್ ಮಾಡ್ರಿ. ಬರುವ ದಿನಗಳಲ್ಲಿ ಖಂಡಿತ ದೇವರು ನಿಮ್ಮನ್ನ ಕರೆ ಹಿಡಿದು ಎಬ್ಬಿಸಿ ನಿಮಗೊಂದು ಅದ್ಭುತ ಮಾಡಿ ಖಂಡಿತ ನೀವು ಸಹ ನಡೆದುಕೊಂಡು ಹೋಗಿ ಆಲಯದಲ್ಲಿ ನಿಂತು ಆರಾಧಿಸುವಂತೆ ದೇವರು ಕೃಪೆ ಮಾಡ್ತಾರೆ. ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಪ್ರಿಯರೇ, ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ಆತನು ಹೇಳುವುದನ್ನೇ ದೇವರು, ಮಾಡೋದನ್ನೇ ಹೇಳುವ ದೇವರು. ಹಲ್ಲೆಲೂಯ. ಆತನು ಹೇಳ್ತಾನಲ್ವಾ, ನನ್ನ ಕೈ ಮೋಟುಗಯ್ಯ, ರಕ್ಷಿಸಲಾಗದಂತೆ ನನ್ನ ಕೈ ಏನ್ ಮೋಟುಗಯ್ಯ ಆಗಿದ್ಯಾ? ಕಿವಿ ಕೇಳ್ದಾಗೆ ನನ್ನ ಕಿವಿ ಏನ್ ಕಿವುಡಾಗಿದ್ಯಾ? ಇಲ್ಲ. ಆತನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ಆತನ ಕೈ ಆಶೀರ್ವದಿಸೋದಕ್ಕೆ ಸಿದ್ಧ ಆಗಿದೆ.
ಕಾಯಿರಿ. ಆದರೆ ಕೆಲವು ವೇಳೆ ಈ ತಾಳ್ಮೆನ ನಾವು ಬಿಟ್ಟು ಬಿಡಬಾರ್ದು. ತಾಳ್ಮೆಯಿಂದ ಕಾಯಿರಿ, ಖಂಡಿತ ದೇವರು ನಿಮಗೊಂದು ಅದ್ಭುತ ಮಾಡ್ತಾರೆ. ಪ್ರಿಯರೇ, ಈ ದಿನ ದೇವರ ದಿನ ಖಂಡಿತವಾಗಿ ಸಂತೋಷವಾಗಿ ಹೋಗಿ ಸುಮ್ಮನೆ ನಿಂತ್ಕೊಳ್ಬೇಡಿ. ಚೆನ್ನಾಗಿ ಕೈ ತಟ್ಟಿ, ಚೆನ್ನಾಗಿ ಆರಾಧನೆ ಮಾಡ್ರಿ, ಚೆನ್ನಾಗಿ ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ರಿ. ಯಾಕೆ ಗೊತ್ತಾ, 2-3 ಕೂಡಿರುವ ಸ್ಥಳದಲ್ಲಿ ಅಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾರೆ, ದೇವರು ಇದ್ದಾರೆ. ಆ ನಂಬಿಕೆಯಲ್ಲೇ ಎಲ್ಲ ಟೈಮ್ ಇರಬೇಕು. ನೀವು ಮನೇಲಿ ಒಂದು ಕುಟುಂಬ ಪ್ರಾರ್ಥನೆ ಮಾಡ್ತೀರಾ, ಅಲ್ಲಿ ಆಲ್ರೆಡಿ ನಿಮ್ಮಿಬ್ಬರು 3 ಜನ ಇರುವ ಜಾಗದಲ್ಲಿ ಆಲ್ರೆಡಿ ಬರ್ತೀನಿ ಅಂತ ಹೇಳಿದ್ದಾರೆ, ಇರ್ತೀನಿ ಅಂತ ಹೇಳಿದರೆ ಅವ್ರು ಖಂಡಿತ ಇರ್ತಾರೆ. ಅಲ್ಲಿ ಕೂಡ ನಿಮ್ಮ ಗ್ರಹಿಕೆ ಏನಾಗಿರ್ಬೇಕು, ಯೇಸು ಸ್ವಾಮಿ ಇಲ್ಲಿದ್ದಾರೆ. ಈಗ ಯಾವುದೋ ಒಂದು ಮೀಟಿಂಗ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರೋ ಒಂದು ಅಧಿಕಾರಿ MLA ಏನೋ MP ನೋ ಬಂದಿದ್ದಾರೆ, ಅವ್ರ ಮುಂದೆ ಅಲ್ಲಿ ಕೂತ್ಕೊಂಡಿರ್ತಾರೆ. ನೀವು ಆಗ ಹೇಗಿರ್ತೀರಾ? ನಿದ್ದೆ ಮಾಡ್ತಾ ಇರ್ತೀರಾ? ಮಾತಾಡ್ತಾ ಇರ್ತೀರಾ? ಅಲ್ಲೆಲ್ಲ ಎದ್ದು ಮಧ್ಯ ನಡೀತಾ ಇರ್ತೀರಾ? ಎಷ್ಟು ಡಿಸಿಪ್ಲಿನ್ ಆಗಿ. ಒಂದು ಲೋಕದ ಮನುಷ್ಯನಿಗೆ ಅಷ್ಟೊಂದು ಗೌರವ, ಅಷ್ಟೊಂದು ಘನತೆ ನಿನಗೆ ಕೊಡೋಕ್ಕೆ ಸಾಧ್ಯ ಅಂದರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ದೇವರು, ನಿನಗಾಗಿ ನನಗಾಗಿ ಪ್ರಾಣ ಕೊಟ್ಟ ದೇವರು, ತನ್ನ ರಕ್ತವನ್ನು ಸುರಿಸಿದ ದೇವರು, ಶಾಪದಿಂದ ಬಿಡುಗಡೆ ಕೊಟ್ಟು, ಪಾಪದಿಂದ ಬಿಡುಗಡೆ ಕೊಟ್ಟು, ಅನ್ಯಾಯ ಅನೀತಿಯಿಂದ ಬಿಡುಗಡೆ ಕೊಟ್ಟು, ಕಷ್ಟ ಕಣ್ಣೀರಿಂದ ಬಿಡುಗಡೆ ಕೊಟ್ಟು, ಎಲ್ಲ ಗೋಳಾಟದಿಂದ ತಪ್ಪಿಸಿ ಈ ದಿನ ಸಮಾಧಾನ ಸಂತೋಷ ಜೀವನ ಕೊಟ್ಟು, ಅನೇಕ ಆಶೀರ್ವಾದ ಐಶ್ವರ್ಯಗಳನ್ನು ಕೊಟ್ಟು ಇಷ್ಟು ಮಾಡಿದ ದೇವರಿಗೆ ನೀನು ಏನು ಮಾಡ್ತಾ ಇದೆಯಾ? ಹಲ್ಲೆಲೂಯ. ಸಭೆಗಳಿಗೆ ಹೋದ್ಮೇಲೆ ಸೇವಕರಿಗೆ ಹೇಳ್ತಾ ಇರಬೇಕು, ಕೈ ತಟ್ರಿ, ಕೈ ತಟ್ರಿ, ಕೈ ತಟ್ರಿ ಎಂಬುದಾಗಿ, ಬಾಯಿ ತೆರೀರಿ ಎಂಬುದಾಗಿ. ನಿದ್ದೆ ಮಾಡುವಾಗ ಹಲ್ಲೆಲೂಯ ಅಂತ ಹೇಳ್ತಾ ಇರಬೇಕು ವಾಕ್ಯ ಹೇಳ್ಬೇಕಾದ್ರೆ. ಯಾಕೆ ನಿದ್ದೆ ಮಾಡ್ತಾ ಇರ್ತಾರೆ. ಬೇಡ ಪ್ರಿಯರೇ, ನಿರ್ಲಕ್ಷ್ಯ ಬೇಡ, ಅಸಡ್ಡೆ ಬೇಡ. ನೋಡ್ರಿ, ಈ ದಿನ ಪರಿಶುದ್ಧವಾದದ್ದು, ಉಲ್ಲಾಸಕರವಾದದ್ದು, ಮಾನ್ಯವಾದದ್ದು ಎಂದು ಘನಪಡಿಸಿದ್ರೆ ದೇವರಲ್ಲಿ ನೀವು ಸಂತೋಷ ಪಡ್ತೀರಾ. ಹಲ್ಲೆಲೂಯ. ಅದರ ನಂತರದ ವಾಕ್ಯ ಹೇಳ್ತದಲ್ಲ, ನೀವು ಈ ರೀತಿಯಾಗಿ ಕ್ರಮವಾಗಿ ದೇವರನ್ನ ಆರಾಧಿಸುವಾಗ, ಆತನನ್ನ ನೀವು ಮಹಿಮೆ ಪಡಿಸುವಾಗ ನಿಮ್ಮ ಜೀವನದಲ್ಲಿ ನಡೆಯೋದೇನು ಗೊತ್ತಾ? ದೇವರು ನಿಮ್ಮನ್ನ ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಯಾಕೋಬನ ಸ್ವಾಸ್ಥ್ಯವನ್ನ ಅನುಭವಿಸುವಂತೆ ಮಾಡ್ತಾರೆ. ಯಾಕೋಬನ ಆಶೀರ್ವಾದ ಏನು ಗೊತ್ತಾ? 2ರಷ್ಟು ಆಶೀರ್ವಾದ. ಅಲ್ಲೆಲ್ಲೂ ಬರೀ ಕೋಲ್ ತೆಗೆದುಕೊಂಡು ಹೋದ್ರು, ಆದರೆ ಹಿಂತಿರುಗಿ ಬರುವಾಗ 2 ಪರಿವಾರಗಳೊಟ್ಟಿಗೆ 2 ಆಶೀರ್ವಾದಗಳೊಂದಿಗೆ ಅಲ್ಲೆಲ್ಲಿ ಸಮೃದ್ಧಿಯಾಗಿ ತಿರುಗಿ ಬಂದ್ರು. ನೀವು ಅದೇ ರೀತಿ ನೀವು ಬರೀ ಕೈಲಿ ಹೋಗ್ತಾ ಇದ್ದೀರಾ, ದೇವರೇ ನನ್ನ ಹತ್ರ ಏನು ಇಲ್ಲಪ್ಪ, ನನ್ನನ್ನೇ ನಿನಗೆ ಕೊಡ್ತೀನಿ ಎಂಬುದಾಗಿ ಸಂತೋಷವಾಗಿ ಉಲ್ಲಾಸವಾಗಿ ಪರಿಶುದ್ಧ ದಿನವನ್ನು, ಸಬ್ಬತ್ ದಿನವನ್ನು ಆಚರಿಸಿ ಬಂದ್ರೆ, ದೇವರು ಭೂಮಿ ಎತ್ತರವಾದ ಸ್ಥಳಗಳಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗಿ ನಿಮ್ಮನ್ನ ಏನ್ ಮಾಡ್ತಾರಂತೆ? ಯಾಕೋಬನ ಸ್ವಾಸ್ಥ್ಯವನ್ನು ಕೊಟ್ಟು, ಯಾಕೋಬನ ಆಶೀರ್ವಾದವನ್ನು ಕೊಟ್ಟು, ಅದನ್ನು ನೀವು ಅನುಭವಿಸುವಂತೆ ಮಾಡಿ ನಿಮ್ಗೆ ಹೊಸ ಕೃಪೆಯನ್ನು ದೇವರು ಅನುಗ್ರಹಿಸ್ತಾರೆ. ಹಲ್ಲೆಲೂಯ. ಖಂಡಿತವಾಗಿ ಪ್ರಿಯರೇ, ಈ ದಿನವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ. ದಯವಿಟ್ಟು ಆಲಯಕ್ಕೆ ಎದ್ದು ಹೋಗ್ರಿ. ಈ ದಿನ ಸಂತೋಷವಾಗಿ ದೇವರನ್ನ ಆರಾಧಿಸ್ರಿ. ನೀವು ಆ ರೀತಿ ಮಾಡಿ ನೋಡ್ರಿ, ಕ್ರಮವಾಗಿ ಕುಟುಂಬವಾಗಿ. ಇಲ್ಲ ಒಬ್ಬೊಬ್ಬರೇ ರಕ್ಷಣೆ ಹೊಂದಿದ್ರೆ, ಹೌದು, ಆ ಸಮಸ್ಯೆ ಕೂಡ ಬಹಳ ಜನರಿಗಿದೆ, ಪರವಾಗಿಲ್ಲ. ಎಷ್ಟೇ ಇಕ್ಕಟ್ಟುಗಳಿರಲಿ, ಎಷ್ಟೋ ವೇದನೆಯಲ್ಲಿ, ಎಷ್ಟೋ ಜಗಳ ಆಡಿ, ಎಷ್ಟೋ ಸುಳ್ಳೇಳಿ, ಏನೇನೋ ಮಾಡಿ ನಾವು ಏನೇನೋ ಕಾರ್ಯಗಳು ಮಾಡ್ತೀವಿ ಲೋಕಕ್ಕಾಗಿ. ಒಂದು ಸುಳ್ಳು ತಾನೇ. ದಯವಿಟ್ಟು ಆಲಯಕ್ಕೆ ಹೋಗೋದನ್ನ ಯಾರಿಗಾಗಿ ಯಾವುದಕ್ಕಾಗಿ ಬಿಟ್ಟು ಬೇಡಬೇಡ್ರಿ. ಅದೇ ಸಮಯದಲ್ಲಿ ಆಲಯಕ್ಕೆ ಹೋಗುವ ನೀವು ದಯವಿಟ್ಟು ಮನೆಗಳಲ್ಲಿ ಸಾಕ್ಷಿಯನ್ನು ಕಾಪಾಡಿಕೊಳ್ಳ್ರಿ. ಚರ್ಚ್ಗೆ ಹೋಗ್ಬೇಕು ಅಂತ ಏನು ಮಾಡೋದು? ಕೂಗಾಡೋದು, ಕಿಚ್ಚಾಡೋದು, ಜಗಳ ಮಾಡೋದಲ್ಲ. ತಾಳ್ಮೆಯಿಂದ ತಗ್ಗಿಸಿಕೊಂಡು ಪ್ರೀತಿಯಿಂದ ನಿಮ್ಮ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ರಿ. ಕೆಲವರು ಏನು ಮಾಡ್ತೀರಾ ಅಂದರೆ, ಊರಿಗೆ ಮುಂಚೆ ಹೋಗಿ ಸಭೆಯಲ್ಲಿ ಕೂತ್ಕೊಳ್ತೀರಾ, ಆದರೆ ಅಲ್ಲಿ ಏನು ಮಾಡಿರೋದಿಲ್ಲ, ಮನೇಲಿ ಏನು ಮಾಡಿರೋದಿಲ್ಲ, ಒಂದು ಕೆಲಸ ಮಾಡಿರೋದಿಲ್ಲ, ಒಂದು ಅಡುಗೆ. ಆ ರೀತಿ ದಯವಿಟ್ಟು ಮಾಡಬೇಡಿ ಪ್ರಿಯರೇ. ನೀವು ಒಂಟೊಂಟಿಯಾಗಿ ರಕ್ಷಣೆ ಹೊಂದಿದ್ದೀರಾ, ದಯವಿಟ್ಟು ಸಾಕ್ಷಿಯಾಗಿರ್ರಿ. ಮನೆ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಳ್ರಿ. ಮನೇಲಿ ಇರೋರಿಗೆ ಬರೋರಿಗೆ ಅಡುಗೆ ಮಾಡಿಟ್ಟು ನೀವು ಚೆನ್ನಾಗಿ ರೆಡಿಯಾಗಿ ಸಮಾಧಾನವಾಗಿ ಆಲಯಕ್ಕೆ ಬಂದು ಮನೆಯಿಂದ ಸಭೆಯಿಂದ ಮನೆಗೆ ಹೋದಾಗಲೂ ಅಲ್ಲಿ ಸಮಾಧಾನವಾಗಿ ತಾಳ್ಮೆಯಿಂದ ದಯವಿಟ್ಟು ಪ್ರೀತಿಯಿಂದ ನಡ್ಕೊಳ್ರಿ. ಹೀಗಿರುವಾಗ ಬರುವ ದಿನಗಳಲ್ಲಿ ನಿಮ್ಮ ಕುಟುಂಬದವರು ರಕ್ಷಣೆ ಹೊಂದಿ ನೀವು ಕುಟುಂಬವಾಗಿ ಆಲಯಕ್ಕೆ ಹೋಗುವಂತೆ ದೇವರು ಮಾಡ್ತಾರೆ. ಎಲ್ಲೂ ಕೂಡ ನಿಮ್ಮ ಸಾಕ್ಷಿಯನ್ನು ಕಳ್ಕೊಳ್ಬೇಡ್ರಿ. ದೇವರ ಪ್ರೀತಿಯನ್ನು ಮರಿಬೇಡ್ರಿ. ದೇವರ ಪ್ರೀತಿಯನ್ನು ಹಂಚೋದಕ್ಕೆ ನೀವು ಪ್ರಯತ್ನ ಪಡಿ. ಖಂಡಿತವಾಗಿ ಆ ರೀತಿ ಮಾಡುವಾಗ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಎಲ್ಲರೂ ಈ ದಿನ ಕುಟುಂಬವಾಗಿ ಆಲಯಕ್ಕೆ ಹೋಗೋಣ. ಒಂಟೊಂಟಿಯಾಗಿದ್ರು ಪರವಾಗಿಲ್ಲ, ನಾವು ಸಂತೋಷವಾಗಿ ದೇವರನ್ನು ಆರಾಧಿಸೋಣ. ಕರ್ತನ ಈ ದಿನ ನಮಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಟ್ಟು ಭೂಮಿ ಎತ್ತರವಾದ ಸ್ಥಳಗಳಲ್ಲಿ ನಮ್ಮನ್ನು ನಿಲ್ಲಿಸಿ ಯಾಕೋಬನ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡ್ತಾರೆ. ಆಮೇನ್. ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲರೂ ಕೂಡ ಸಂತೋಷವಾಗಿ ದೇವರನ್ನು ಆರಾಧಿಸಿ ಬರೋಣ. ಕರ್ತನ ನಮಗೆಲ್ಲ ಮಹಿಮೆ ಉಂಟಾಗಲಿ. ಆಮೇನ್. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನೂ
ಇನ್ನೂ ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಇನ್ನೂ ಅನೇಕರಿಗೆ ತಲುಪಲಿ, ಅನೇಕರು ಯೇಸುವಿನ ಪ್ರೀತಿನ ರುಚಿ ನೋಡಲಿ, ಅನೇಕರ ಕರ್ತನನ್ನು ಅರಿತುಕೊಳ್ಳಲಿ. ಅವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಬರಲಿ. ಯಾರು ಕೈ ಬಿಡಲ್ಪಡೋದು ಬೇಡ, ಯಾರು ನರಕಕ್ಕೆ ಹೋಗೋದು ಬೇಡ. ದಯವಿಟ್ಟು ಅವರಿಗೂ ಯೇಸುವನ್ನು ತಿಳಿದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಖಂಡಿತವಾಗಿ ಈ ಸೇವೆಗಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದೇ ಒಂದು ಕ್ಷಣ ಪ್ರಾರ್ಥನೆ ಮಾಡ್ರಿ. ಈ ಸೇವೆ ಮೂಲಕ ಬರುವ ದಿನಗಳಲ್ಲಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಎಲ್ಲಾ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.